ಇನ್ನು ಇದರ ಬೆನ್ನಲ್ಲೇ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಿಗದಿ ಮಾಡಲಾಗ್ತಾ ಇದೆ. ಮೋದಿ ಟ್ವೀಟ್ ಬೆನ್ನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಬಾಂಬೆ ಹೈಕೋರ್ಟ್ನ 2 ಪೀಠಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಮಧ್ಯಪ್ರದೇಶ, ಕೋಲ್ಕತಾ ಹಾಗೆ ದೆಹಲಿ ಹೈಕೋರ್ಟ್ಗಳಲ್ಲೂ ಕೂಡ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಈಗ ನಿಯೋಜನೆಗೊಳಿಸಲಾಗಿದೆ. ಅಂದ್ರೆ ತ್ವರಿತವಾಗಿ ಬರೀ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪೀಠಗಳಲ್ಲಿ ವಾದ ನಡೆಯುತ್ತೆ. ಜೊತೆಗೆ ಶಿಕ್ಷೆ ಪ್ರಮಾಣ ಆದಷ್ಟು ಬೇಗ ಪ್ರಕಟ ಆಗಬೇಕು, ಇವರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಅದರಂತೆ ಈಗ ನೀಟ್ ಅಕ್ರಮದಲ್ಲಿ, ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಈಗಾಗಲೇ ಏನು ಅರೆಸ್ಟ್ ಆಗಿದ್ದಾರೆ ಒಂದಷ್ಟು ಜನ, ಇದರಲ್ಲಿ ಪ್ರಮುಖ ಕಿಂಗ್ ಪಿನ್ಗಳು ಅಂತ ಹೇಳಿ ಹೇಳಲಾಗ್ತಾ ಇರುವಂಥವರೆಲ್ಲರ ಒಂದು ವಿಚಾರಣೆ ಇದೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಯುತ್ತೆ. ಆದಷ್ಟು ಬೇಗ ಇವರ ಮೇಲೆ ಇರುವಂತಹ ಪ್ರಕರಣದ ವಿಚಾರಣೆಯನ್ನ ಮುಗಿಸಿ ನಂತರ ಇವರಿಗೆ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮಗಳಾಗಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ನರೇಂದ್ರ ಮೋದಿಯವರು ಕೂಡ ಪ್ರಧಾನಿ ಈ ಒಂದು ಮಾತನ್ನ ಹೇಳಿದರು. ಹಾಗೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ರು. ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಕೂಡ ನರೇಂದ್ರ ಮೋದಿಯವರು ಇವತ್ತು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಹೇಳಿಕೆಯನ್ನು ನೀಡಿದರು. ಸೊ ಅದರ ನಿಟ್ಟಿನಲ್ಲೇ ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ನಿರ್ಮಾಣ ಆಗಿದೆ. 5 ಪ್ರಮುಖವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಈಗ ಸ್ಥಾಪನೆಯಾಗಿವೆ. ಅದರಲ್ಲೂ ಬಾಂಬೆ ಹೈಕೋರ್ಟ್ನಲ್ಲಿ ಈಗ 2 ಪೀಠಗಳಿರುತ್ತೆ. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ 2 ಪೀಠಗಳು, ಅದ್ರ ಜೊತೆಗೆ ಇನ್ನು ಮಧ್ಯಪ್ರದೇಶ, ಕೋಲ್ಕತಾ ಮತ್ತು ದೆಹಲಿ ಕೋರ್ಟ್. ಸೊ ಇಲ್ಲಿ ಒಂದೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಈಗ ನಿಯೋಜನೆ ಮಾಡಲಾಗಿದೆ. 4 ಭಾಗಗಳಲ್ಲಿ ಒಟ್ಟು 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಈಗ ಮಾಡಲಾಗಿದೆ. ನಾವು ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಆಗತ್ತೆ, ಅದ್ರ ಬಗ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಈಗಾಗಲೇ ಪ್ರಧಾನಿಯವರು ಕೂಡ ಟ್ವೀಟ್ ಮಾಡಿ ಹೇಳಿದರು. ಅದರಂತೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಸ್ಥಾಪನೆ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹರೀಶ್? ಬಹುಶಃ ಲೈನ್ ಕಟ್ ಆಗಿದೆ, ಮತ್ತೆ ನಾವು ಸಂಪರ್ಕ ಮಾಡೋಣ. ಒಟ್ಟಲ್ಲಿ ಈಗ 4 ಪ್ರಮುಖ ಭಾಗಗಳಲ್ಲಿ ಒಂದು ಬಾಂಬೆ ಹೈಕೋರ್ಟ್, ಜೊತೆಗೆ ಮಧ್ಯಪ್ರದೇಶ, ಕೋಲ್ಕತಾ ಮತ್ತು ದೆಹಲಿ ಹೈಕೋರ್ಟ್ನಲ್ಲಿ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿಯೋಜನೆ ಮಾಡಲಾಗಿದೆ.